Adsorption in action andre examples for adsorption. If a gas like oxygen, hydrogen, carbon monoxide, ಇವೆಲ್ಲ ಗ್ಯಾಸಸ್ಸು is taken in a closed vessel containing powdered charcoal. ಪೌಡರ್ ಚಾರ್ಕೋಲ್ ಹಾಕ್ಬಿಟ್ವಿ ಅಂದ್ರೆ ಈ ಒಂದು ವೆಸಲ್ದೊಳಗೆ ಇವೆಲ್ಲ ಗ್ಯಾಸ್ ಇರ್ತಕ್ಕಂಥದ್ದನ್ನು ಆ ವೆಸಲ್ದೊಳಗೆ ಮೊದಲು ಪ್ರೆಷರ್ ಜಾಸ್ತಿ ಇರ್ತದೆ. ಅದ್ರೊಳಗೆ ನೀವು ಏನಾದರೂ ಪೌಡರ್ ಚಾರ್ಕೋಲ್ ಹಾಕ್ತಿದ್ರೆ ಪ್ರೆಷರ್ ಆಟೋಮೆಟಿಕ್ ರೆಡ್ಯೂಸ್ ಆಗ್ತದೆ. ಯಾಕೆ ಪ್ರೆಷರ್ ರೆಡ್ಯೂಸ್ ಆಗ್ತದೆ ಅಂದ್ರೆ ಆ ಚಾರ್ಕೋಲ್ ಅದ್ರೊಳಗೆ ಇರ್ತಕ್ಕಂಥದ್ದು ಅದನ್ನೆಲ್ಲನೂ ಅಬ್ಸಾರ್ಬ್ ಮಾಡ್ತದೆ. ಈ ಒಂದು ವೆಸಲ್ ಅಂತ ತಗೊಳ್ರಿ, ಆ ವೆಸಲ್ದೊಳಗೆ ನಾವು ಫಾರ್ ಎಕ್ಸಾಂಪಲ್ ಇನ್ ಅ ಕಂಟೈನರ್ ಇಫ್ ಐ ಟೇಕ್ ಆಲ್ ದ ಗ್ಯಾಸಸ್ ಹಿಯರ್, ಇವೆಲ್ಲ ಕಾರ್ಬನ್ ಮೊನಾಕ್ಸೈಡ್ ಇವೇನು ಕೊಟ್ಟನಲ್ಲ ಎಲ್ಲ ಗ್ಯಾಸಸ್ ತೊಗೊಂಡಾಗ ಪ್ರೆಷರ್ ಜಾಸ್ತಿ ಇರ್ತದೆ, ಯಾಕಂದ್ರೆ ಜಾಸ್ತಿ ಗ್ಯಾಸ್ ಅದ. ಅವಾಗ ನೀವು ಇದನ್ನು ಓಪನ್ ಮಾಡಿ ಒಂದು ಚಾರ್ಕೋಲ್ ಪೌಡರ್ ಹಾಕಿದ್ರಂದ್ರೆ ಪ್ರೆಷರ್ ಏನಾಗ್ತದೆ, ರೆಡ್ಯೂಸ್ ಆಗ್ತದೆ, ಪ್ರೆಷರ್ ಡಿಕ್ರೀಸ್ ಆಗ್ತದೆ. ಯಾಕಂತಂದ್ರೆ ಈ ಚಾರ್ಕೋಲ್ ಪೌಡರು ಆ ಗ್ಯಾಸಸ್ಸನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ದ ಎನ್ಕ್ಲೋಸ್ಡ್ ವೆಸಲ್ ದ ಪ್ರೆಷರ್ ಡಿಕ್ರೀಸಸ್, ಪ್ರೆಷರ್ ಆಫ್ ದ ಗ್ಯಾಸ್ ಇನ್ ದ ಎನ್ಕ್ಲೋಸ್ಡ್ ವೆಸಲ್ ಡಿಕ್ರೀಸಸ್ ಹಿಯರ್. ಓಕೆ, ನೆಕ್ಸ್ಟು ಇದಾದ ತಕ್ಷಣ ಇನ್ನೊಂದು ಎಕ್ಸಾಂಪಲ್, ಇನ್ ಅ ಸೊಲ್ಯೂಷನ್ ಆಫ್ ಆನ್ ಆರ್ಗ್ಯಾನಿಕ್ ಡೈ. ಆರ್ಗ್ಯಾನಿಕ್ ಡೈ ಅಂದರೆ ಕಲರ್ ಇರ್ತದೆ, ಅದು ಸೇಮ್ ಇಥೈಲಿನ್ ಬ್ಲೂ. ಸೊ ಬ್ಲೂ ಕಲರ್ ರೆಸ್ಪಾನ್ಸಿಬಲ್ ಆಗ್ತಕ್ಕಂಥ ಡೈ ಅದು. ಸೊ ವೆನ್ ಅನಿಮಲ್ ಚಾರ್ಕೋಲ್ ಇಸ್ ಆ್ಯಡೆಡ್, ದ ಸೊಲ್ಯೂಷನ್ ಇಸ್ ವೆಲ್ ಶೇಕನ್, ಇಟ್ ಈಸ್ ಅಬ್ಸರ್ವ್ ದ್ಯಾಟ್ ದ ಫಿಲ್ಟ್ರೇಟ್ ಟರ್ನ್ಸ್ ಕಲರ್ಲೆಸ್. ಸೊಲ್ಯೂಷನನ್ನು ನೀವು ಮಿಥೈಲಿನ್ ಬ್ಲೂ ಹಾಕಿ ಇದ್ರೊಳಗೆ ಚಾರ್ಕೋಲ್ ಪೌಡರ್ ಹಾಕಿ ನೀವು ಶೇಕ್ ಮಾಡಿದ್ರಂದ್ರೆ, ಅನಿಮಲ್ ಚಾರ್ಕೋಲ್ ಹಾಕಿ ಶೇಕ್ ಮಾಡಿದ್ರಂದ್ರೆ ಆ ಬ್ಲೂ ಕಲರ್ ಇದ್ದಿದ್ದೆಲ್ಲ ಹೋಗಿಬಿಡ್ತದೆ. ಯಾಕಂದ್ರೆ ಆ ಬ್ಲೂ ಕಲರ್ಗೆ ರೆಸ್ಪಾನ್ಸಿಬಲ್ ಆಗ್ತಕ್ಕಂಥ ಒಂದು ಸಬ್ಸ್ಟೆನ್ಸು ಆ ಚಾರ್ಕೋಲ್ ಮೇಲೆ, ಅನಿಮಲ್ ಚಾರ್ಕೋಲ್ ಮೇಲೆ ಅಬ್ಸಾರ್ಬ್ ಆಗೋದ್ರಿಂದ ಅದು ಕಲರ್ಲೆಸ್ ಆಗ್ತದೆ. ಓಕೆ, ಅಕ್ಯುಮುಲೇಟ್ ಆನ್ ದ ಸರ್ಫೇಸ್ ಆಫ್ ಚಾರ್ಕೋಲ್, ದಟ್ ಈಸ್ ಆರ್ ಅಬ್ಸಾರ್ಬ್. ದ ಮಾಲಿಕ್ಯೂಲ್ಸ್ ಆಫ್ ದ ಡೈ ಥಸ್ ಅಕ್ಯುಮುಲೇಟ್ ಆನ್ ದ ಸರ್ಫೇಸ್ ಆಫ್ ಚಾರ್ಕೋಲ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲು, ಅಕ್ವಿಯಸ್ ಸೊಲ್ಯೂಷನ್ ಆಫ್ ರಾ ಶುಗರ್. ರಾ ಶುಗರ್ ಅಂದರೆ ಈಗ ಶುಗರ್ ಫ್ಯಾಕ್ಟ್ರಿ ಒಳಗೆ ನಮ್ದು ಏನು ಕಬ್ಬಿಂದ ಬರ್ತಕ್ಕಂಥ ಒಂದು ರಾ ಶುಗರ್ ಸಿರಪ್ ಇರ್ತದಲ್ಲ, ವೆನ್ ಪಾಸ್ಡ್ ಓವರ್ ಅ ಬೆಡ್ಸ್ ಆಫ್ ಅನಿಮಲ್ ಚಾರ್ಕೋಲ್, ಅದನ್ನು ಅನಿಮಲ್ ಚಾರ್ಕೋಲ್ ಬೆಡ್ ಮೇಲೆ ಪಾಸ್ ಮಾಡಿದಾಗ ಅದು ಕಲರ್ಲೆಸ್ ಆಗ್ತದೆ. ಯೂಶಲಿ ಬ್ರೌನ್ ಕಲರ್ ಇರ್ತದೆ, ಅದು ಡಾರ್ಕ್ ಸಿರಪ್ ಇರ್ತದೆ, ಡಾರ್ಕ್ ಬ್ರೌನ್ ಕಲರ್ ಇರ್ತದೆ. ಅದನ್ನು ನೀವು ಅನಿಮಲ್ ಚಾರ್ಕೋಲ್ ಮೇಲೆ ಪಾಸ್ ಮಾಡಿದಾಗ ಅದು ಕಲರ್ಲೆಸ್ ಆಗ್ತದೆ. ಆಸ್ ದ ಕಲರಿಂಗ್ ಸಬ್ಸ್ಟೆನ್ಸಸ್ ಆರ್ ಅಬ್ಸಾರ್ಬ್ಡ್ ಬೈ ದ ಚಾರ್ಕೋಲ್. ಇವೆಲ್ಲ ಎಕ್ಸಾಂಪಲು. ಇಲ್ಲಿ ಅಬ್ಸಾರ್ಬೇಟ್ ಯಾವುದು, ಅಬ್ಸಾರ್ಬೆಂಟ್ ಯಾವುದು? ದ ಬ್ಲ್ಯಾಕ್ ಸಿರಪ್ is adsorbate. The coloring substance present in the black syrup is known as adsorbate and charcoal is adsorbent. ಈ ರೀತಿ ಎಲ್ಲ ಎಕ್ಸಾಂಪಲ್ದೊಳಗೂ ನೀವು ಕ್ಲಿಯರ್ ಮಾಡ್ಕೋಬೇಕು, ಅಡ್ಸಾರ್ಬೇಟ್ ಯಾವುದು, ಅಡ್ಸಾರ್ಬೆಂಟ್ ಯಾವುದು ಅಂತ. ದ ಏರ್ ಬಿಕಮ್ಸ್ ಡ್ರೈ ಇನ್ ದ ಪ್ರೆಸೆನ್ಸ್ ಆಫ್ ಸಿಲಿಕಾ ಜೆಲ್. ಏರ್ ಇದ್ದಿದ್ದು ಡ್ರೈ ಆಗ್ತದೆ ಸಿಲಿಕಾ ಜೆಲ್, ಬಿಕಾಸ್ ಆಫ್ ದ ವಾಟರ್ ಮಾಲಿಕ್ಯೂಲ್ಸ್ ಗೆಟ್ ಅಡ್ಸಾರ್ಬ್ಡ್ ಆನ್ ದ ಸರ್ಫೇಸ್ ಆಫ್ ದ ಜೆಲ್. ಡ್ರೈ ಏರ್ ಅಂತೀವಿ, ಏರ್ದೊಳಗೆ ಇರ್ತಕ್ಕಂಥ ವಾಟರ್ ಕಂಟೆಂಟ್ ಎಲ್ಲ ಅಡ್ಸಾರ್ಬ್ ಮಾಡ್ಕೋತದೆ ಸಿಲಿಕಾ ಜೆಲ್ಲು. ಸೇರ್ ಫೋರ್ ಸಿಲಿಕಾ ಜೆಲ್ ಏನಾಗ್ತದೆ, ಅದು ಸಿಲಿಕಾ ಜೆಲ್ ಈಸ್ ಅಡ್ಸಾರ್ಬೆಂಟ್ ಅಂದರೆ ಸಾಲಿಡ್. ಅದು ಅಡ್ಸಾರ್ಬೇಟ್ ಅದು ವಾಟರ್ ಮಾಲಿಕ್ಯೂಲು. ಸೊ ಅಡ್ಸಾರ್ಬೇಟ್ ಈಸ್ ವಾಟರ್ ಮಾಲಿಕ್ಯೂಲ್ಸ್ ಹಿಯರ್. ಸೊ ಇಟ್ ಈಸ್ ಕ್ಲಿಯರ್ ಫ್ರಮ್ ದ ಅಬೌವ್ ಎಕ್ಸಾಂಪಲ್, ದ ಸಾಲಿಡ್ ಸರ್ಫೇಸ್ ಕ್ಯಾನ್ ಹೋಲ್ಡ್ ದ ಗ್ಯಾಸ್ ಆರ್ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಬೈ ದ ವರ್ಚ್ಯೂ ಆಫ್ ಅಡ್ಸಾರ್ಪ್ಷನ್. ಹೆಂಗದು ಅಡ್ಸಾರ್ಬ್ ಮಾಡ್ಕೋತದಲ್ಲ, ಅದೇ ರೀತಿ ಅದು ರಿಮೂವ್ ಕೂಡ ಮಾಡ್ಬೋದು. ಈ ಅಡ್ಸಾರ್ಬ್ ಆಗಿರ್ತಕ್ಕಂಥ ಸಬ್ಸ್ಟೆನ್ಸನ್ನು ನಾವು ರಿಮೂವ್ ಕೂಡ ಮಾಡ್ಬೋದು. ಈ ಅಡ್ಸಾರ್ಬ್ ಆಗಿರ್ತಕ್ಕಂಥ ಸಬ್ಸ್ಟೆನ್ಸನ್ನು ರಿಮೂವ್ ಮಾಡೋ ಪ್ರೊಸೆಸ್ಸಿಗೆ ಡಿಸಾರ್ಪ್ಷನ್ ಅಂತವೆ. ರಿವರ್ಸ್ ಆಫ್ ಅಡ್ಸಾರ್ಪ್ಷನ್ ಈಸ್ ನೋನ್ ಆಸ್ ಡಿಸಾರ್ಪ್ಷನ್. ಸೊ ದಟ್ ಈಸ್ ಡೆಫಿನೇಷನ್ ಆಫ್ ದಿಸ್ ಒನ್ ಹಿಯರ್. The process of removing an adsorbed substances from a surface on which it is adsorbed is called desorption. ಆ ಸರ್ಫೇಸ್ದಿಂದ ರಿಮೂವ್ ಮಾಡೋದು ಹೆಂಗೆ ರಿಮೂವ್ ಮಾಡೋದು ಅಂದರೆ ಅದನ್ನು ನಾವು ಹೀಟ್ ಮಾಡಿದಾಗ ಅಡ್ಸಾರ್ಬ್ಡ್ ಸಬ್ಸ್ಟೆನ್ಸ್ ಎಲ್ಲ ಹೊರಗಡೆ ಹೋಗ್ತದೆ. ಅದಕ್ಕೆ ನಾವೇನಂತೀವಿ, ಡಿಸಾರ್ಪ್ಷನ್. ಸೊ ಒಟ್ಟಾರೆ 4 ಡೆಫಿನಿಷನ್ ಅದು: ಅಡ್ಸಾರ್ಪ್ಷನ್, ಅಡ್ಸಾರ್ಬೆಂಟ್, ಅಡ್ಸಾರ್ಬೇಟ್ ಆ್ಯಂಡ್ ದೆನ್ ಡಿಸಾರ್ಪ್ಷನ್. ನಾವು ಡಿಸ್ಟಿಂಕ್ಷನ್ ಬಿಟ್ವೀನ್ ಅಡ್ಸಾರ್ಪ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್. ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇದನ್ನು ಡಿಸ್ಟಿಂಕ್ಷನ್ ಮಾಡೋಕ್ಕಿಂತ ಮುಂಚೆ ಅಡ್ಸಾರ್ಪ್ಷನು ಮತ್ತು ಅಬ್ಸಾರ್ಪ್ಷನ್ಗೆ ಡಿಸ್ಟಿಂಕ್ಷನ್ ಅಂತ ಕೇಳ್ಯಾರ. ಇಲ್ಲಿ ಡಿಸ್ಟಿಂಕ್ಷನ್ ಅಂದರೆ, ಅಡ್ಸಾರ್ಪ್ಷನ್ ಅಂದರೆ ಏನು, ಚಾಕ್ ಮೇಲೆ ಇಂಕ್ ಡ್ರಾಪ್ ಬೀಳೋದು. ಅಬ್ಸಾರ್ಪ್ಷನ್ ಅಂದರೆ ಏನು, ಒಂದು ಸ್ಪಂಜನ್ನು ಒಂದು ಬಕೆಟ್ ತುಂಬ ನೀರದೊಳಗೆ ಹಾಕೋದು. ಓಕೆ, ವೆನ್ ಐ ಡಿಪ್ ದ ಸ್ಪಂಜ್ ಇನ್ ಅ ಬಕೆಟ್ ಕಂಟೈನಿಂಗ್ full of water here, when I dip it here, there are the 2 examples. On the sponge, all the water molecules goes inside all throughout the bulk of the sponge here. That is called as absorption, absorption. Whereas when I drop the ink on the chalk here, so that ink goes only on the surface. That is called as adsorption, adsorption. Only the term difference is D ಮತ್ತು B, adsorption ಮತ್ತು absorption. ಅದರ ಬಗ್ಗೆ ಹೇಳ್ಯಾರ. For example, when a chalk stick is dipped in ink, the surface retains the color of the ink due to adsorption of colored molecule, while the solvent of the ink goes deeper into the stick ಡ್ಯೂ ಟು ಅಬ್ಸಾರ್ಪ್ಷನ್. ಅದರೊಳಗೆ ಸಾಲ್ವೆಂಟ್ ಏನಿರ್ತದೆ ಅದು ಒಳಗೆ ಹೋಗ್ತದೆ. ಆನ್ ಬ್ರೇಕಿಂಗ್ ದ ಚಾಕ್ ಸ್ಟಿಕ್ ಹಿಯರ್, ಇಟ್ ಈಸ್ ಫೌಂಡ್ ಟು ಬಿ ವೈಟ್ ಫ್ರಾಮ್ ಇನ್ಸೈಡ್. ಒಳಗಡೆ ಬಿಳಿದನ ಇರ್ತದೆ, ಮೇಲ್ಗಡೆ ಅಷ್ಟೇ ಅದು ಬ್ಲೂ ಕಲರ್ ಇರ್ತದೆ.
A distinction can be made between adsorption and absorption and adsorption by taking an example of water vapors. Water vapors are absorbed by anhydrous calcium chloride. ವಾಟರ್ ವೇಪರ್ಸ್ ಏನಾಗ್ತದೆ, ಕ್ಯಾಲ್ಶಿಯಂ ಕ್ಲೋರೈಡ್ ಆ್ಯನ್ಹೈಡ್ರಸ್ ಅಂದ್ರೆ ಫ್ರೀ ಫ್ರಮ್ ವಾಟರ್, ಕ್ಯಾಲ್ಶಿಯಂ ಕ್ಲೋರೈಡ್ ಮೇಲೆ ವಾಟರ್ ವೇಪರ್ಸ್ ಅಬ್ಸಾರ್ಬ್ ಆಗ್ತದೆ. ಬಟ್ ಅಡ್ಸಾರ್ಬ್ಡ್ ಬೈ ಸಿಲಿಕಾ ಜೆಲ್. ಸೊ ಈ ರೀತಿ ಈ ಎಕ್ಸಾಂಪಲ್ದಿಂದ ಅಡ್ಸಾರ್ಪ್ಷನು ಎಬ್ಸಾರ್ಪ್ಷನ್ಗೆ ನೀವು ಡಿಫ್ರೆನ್ಸನ್ನು ತೊಗೋಬೋದು. ಬೋತ್ ಅಡ್ಸಾರ್ಪ್ಷನ್ ಆ್ಯಂಡ್ ಎಬ್ಸಾರ್ಪ್ಷನ್ ಕ್ಯಾನ್ ಬಿ ಟೇಕ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ ಆಲ್ಸೋ. ಎರಡು ಸೈಮಲ್ಟೇನಿಯಸ್ಲಿ ಆದವು ಅಂದ್ರೆ ದ ಟರ್ಮ್ ಸಾರ್ಪ್ಷನ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಬೋತ್ ದ ಪ್ರೊಸೆಸ್. ಸಾರ್ಪ್ಷನ್ ಅಂತಂದರೆ ದ ಪ್ರೊಸೆಸ್ ವೇರ್ ಬೋತ್ ಅಡ್ಸಾರ್ಪ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಆಕರ್ಸ್ ಸೈಮಲ್ಟೇನಿಯಸ್ಲಿ ಇಸ್ ನೋನ್ ಆ್ಯಸ್ ಸಾರ್ಪ್ಷನ್. ಈ ಎಕ್ಸಾಂಪಲ್ಸನ್ನು ನೋಡ್ಕೊಳ್ರಿ. ಅಡ್ಸಾರ್ಪ್ಷನ್ಗೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿನಿ. ಅಡ್ಸಾರ್ಪ್ಷನ್ ಅಂದರೆ ಏನು, ಅಡ್ಸಾರ್ಪ್ಷನು ಸರ್ಫೇಸ್ ಫಿನಾಮಿನಾ, ಅಬ್ಸಾರ್ಪ್ಷನ್ ಈಸ್ ಬಲ್ಕ್ ಫಿನಾಮಿನಾ. ಥ್ರೂ ಔಟ್ ದ ಬಲ್ಕ್ ಅದು ಹೋಗೋದ್ರಿಂದ ಬಲ್ಕ್ ಫಿನಾಮಿನಾ ಆಗ್ತದೆ. ನೆಕ್ಸ್ಟು ಮೆಕ್ಯಾನಿಸಮ್ ಆಫ್ ಅಡ್ಸಾರ್ಪ್ಷನ್. ಯಾಕೆ ಅಡ್ಸಾರ್ಪ್ಷನ್ ಆಗ್ತದೆ, ಅಡ್ಸಾರ್ಪ್ಷನು ಮೆಕ್ಯಾನಿಸಮ್ ಏನು, ಅದಕ್ಕೆ ರೀಸನ್ ಏನು ಅಂತ ಕೇಳಿದಾಗ, the adsorption arises due to the fact that surface particles of the adsorbent are not in the same environment as the particle inside the bulk. ಇದರ ಮೀನಿಂಗ್ ಅಂತಂದರೆ, ಇನ್ಸೈಡ್ ದ adsorbent all the force acting between the particles are mutually balanced. ಯಾವ ಮಾಲಿಕ್ಯೂಲ್ಸ್ ಇರ್ತದಲ್ಲ ಅದು ಬ್ಯಾಲೆನ್ಸ್ ಆಗಿರ್ತದ. ಎಲ್ಲಿ ಮಾಲಿಕ್ಯೂಲ್ಸು ಇನ್ ದ ಬಲ್ಕ್, ಯಾವ್ದು ಮಾಲಿಕ್ಯೂಲ್ ಇನ್ ದ ಬಲ್ಕ್ ಇರ್ತದಲ್ಲ ಅದು ಮ್ಯೂಚುಲಿ ಬ್ಯಾಲೆನ್ಸ್ ಆಗಿರ್ತದ. ಅದರ ಮೀನಿಂಗು, ಸೊ ಇನ್ ದ ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ ನಾನು ಹೇಳ್ಕೊಟ್ಟಿನಿ ನಿಮ್ಗೆ. ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಇದು ಅಡ್ಸಾರ್ಬಂಟ್ ಅಂದರೆ ಸಾಲಿಡ್ ಸರ್ಫೇಸ್, ಅದ್ರ ಮೇಲೆ ಅಡ್ಸಾರ್ಬ್ ಆಗೋದು. ಇಲ್ಲಿ ಎರಡು ರೀತಿ ಮಾಲಿಕ್ಯೂಲ್, ಸರ್ಫೇಸ್ ಮಾಲಿಕ್ಯೂಲು, ಇದು ಬಲ್ಕ್ ಮಾಲಿಕ್ಯೂಲು. ಬಲ್ಕ್ ಮಾಲಿಕ್ಯೂಲದ್ದು ಬ್ಯಾಲೆನ್ಸು, ಆಲ್ ದ ಫೋರ್ಸಸ್ ಗೆಟ್ ಬ್ಯಾಲೆನ್ಸ್ಡ್. ಇದು ಕ್ಯಾನ್ಸಲ್ ಆಗಿ ಇದು ಕ್ಯಾನ್ಸಲ್ ಆಗ್ತದೆ, ಇದು ಕ್ಯಾನ್ಸಲ್ ಆಗಿ ಇದು ಕ್ಯಾನ್ಸಲ್ ಆಗ್ತದೆ. ಆದರೆ ಸರ್ಫೇಸ್ದೊಳಗೆ ಇರ್ತಕ್ಕಂಥ ಮಾಲಿಕ್ಯೂಲು ಈ ಎರಡು ಫೋರ್ಸ್ ಕ್ಯಾನ್ಸಲ್ ಆಗ್ತದೆ, ಬಟ್ ಈ ಫೋರ್ಸ್ ಕ್ಯಾನ್ಸಲ್ ಆಗೋದಿಲ್ಲ. ಈ ಫೋರ್ಸ್ ಎಂದೂ ಕ್ಯಾನ್ಸಲ್ ಆಗೋದಿಲ್ಲ. ಹಂಗಾಗಿ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಅಂತೀವಿ ಇದಕ್ಕೆ. ಈ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇರೋದ್ರಿಂದ ಅಡ್ಸಾರ್ಪ್ಷನ್ ಆಕರ್ ಆಗ್ತದೆ. ಅದು ಗ್ಯಾಸ್ ಅಥವಾ ಲಿಕ್ವಿಡ್ ಮಾಲಿಕ್ಯೂಲನ್ನು ಆ ಫೋರ್ಸನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಅದು ಅಡ್ಸಾರ್ಪ್ಷನ್ ಆಗ್ತದೆ ಅಂತ ಇಲ್ಲಿ ಹೇಳ್ಯಾರ. ಓಕೆ, ಸೊ ದ್ಯಾಟ್ ಇಟ್ ಸೆಲ್ಫ್ ಇಸ್ ಡಿಸ್ಕಸ್ಡ್ ಹಿಯರ್. On the surface, the particles are not surrounded by atoms or molecules of their kind all the side. ಅಂದರೆ ಸರ್ಫೇಸ್ ಮಾಲಿಕ್ಯೂಲು ಎಲ್ಲ ಕಡೆನೂ ಮಾಲಿಕ್ಯೂಲ್ಸ್ ಇರೋದಿಲ್ಲ, ಆ್ಯಂಡ್ ಹ್ಯಾನ್ಸ್ ದೇ ಪೊಸೆಸ್ ಅನ್ಬ್ಯಾಲೆನ್ಸ್ಡ್ ಆರ್ ರೆಸಿಡ್ಯೂಯಲ್ ಫೋರ್ಸಸ್. Okay, unbalanced or residual attractive forces. These forces are responsible for the adsorption. ಯಾವುದು unbalanced or residual attractive forces ಅಂತ ನಾವು ಹೇಳ್ಬೋದು. Another important factor featuring adsorption is, ಇದು ಒಂದು, adsorption ಯಾಕೆ ಆಗ್ತದ, ಡ್ಯೂ ಟು unbalanced residual forces. ಓಕೆ, unbalanced residual attractive forces. ಇನ್ನೊಂದು adsorption. During adsorption, there is always decrease in the residual force of the surface. That is, there is a decrease in the surface energy which appears as heat. ಯಾವಾಗಲೂ ಅಡ್ಸಾರ್ಪ್ಷನ್ ಆಗಬೇಕಾದ್ರೆ ಡಿಕ್ರೀಸ್ ಇನ್ ದ ರೆಸಿಡ್ಯೂಯಲ್ ಫೋರ್ಸಸ್ ಆಫ್ ದ ಸರ್ಫೇಸ್, ದೆರ್ ಇಸ್ ಡಿಕ್ರೀಸ್ ಇನ್ ದ ಸರ್ಫೇಸ್ ಎನರ್ಜಿ ಡಿಕ್ರೀಸ್ ಆಗೋದ್ರಿಂದ ಅಡ್ಸಾರ್ಪ್ಷನ್ ಆಗ್ತದಂತ ಇಲ್ಲಿ ಹೇಳ್ತಾರೆ. ಅದ್ರ ಮೀನಿಂಗ್ ಏನಂತ ತಿಳ್ಕೊಳ್ಳೋಣ. Adsorption therefore is invariably an exothermic process. ಯಾಕೆ ಎಕ್ಸೋಥರ್ಮಿಕ್ ಹೇಳ್ರಿ, ಯಾವಾಗಲಾದರೂ ಒಂದು ಸರ್ಫೇಸ್ ಮೇಲೆ ಲಿಕ್ವಿಡ್ ಅಥವಾ ಗ್ಯಾಸ್ ಮಾಲಿಕ್ಯೂಲ್ ಬಂದು ಅಟ್ಯಾಕ್ ಆಗ್ತದಂದ್ರೆ, ಲಿಕ್ವಿಡ್ ಅಥವಾ ಗ್ಯಾಸ್ ಮಾಲಿಕ್ಯೂಲು ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಒಂದು ಬಾಂಡ್ ಫಾರ್ಮ್ ಆಗ್ತದೆ. ಎದ್ರ ನಡಕ ಸಾಲಿಡ್ ಸರ್ಫೇಸು ಮತ್ತು ಈ ಲಿಕ್ವಿಡ್, ಇಲ್ಲಿ ಏನು ಒಂದು ಇಂಟರ್ಫೇಸ್ ಅಂತೀವಲ್ಲ ಇದಕ್ಕೆ, ಇದು ಲಿಕ್ವಿಡ್ ಮತ್ತು ಸಾಲಿಡ್ ನಡಕ್ಕೆ ಇಂಟರ್ಫೇಸು. ಇಲ್ಲಿ ಲಿಕ್ವಿಡ್ ಮತ್ತು ಸಾಲಿಡ್ ಮಾಲಿಕ್ಯೂಲು ಅಂದರೆ ಅಡ್ಸಾರ್ಬೇಟ್ ಮತ್ತು ಅಡ್ಸಾರ್ಬೆಂಟ್ ನಡಕ್ಕೆ ಒಂದು ಇಂಟ್ರಾಕ್ಷನ್ ಬಾಂಡ್ ಡೆವಲಪ್ ಆಗ್ತದೆ, ವೀಕ್ ಫೋರ್ಸು. ಯಾವಾಗಾದರೂ ಒಂದು ಬಾಂಡ್ ಡೆವಲಪ್ ಆಯ್ತು ಅಂತಂದ್ರೆ ಏನಾಗ್ತದೆ, ಹೀಟು ಲಿಬ್ರೇಟ್ ಆಗ್ತದೆ. ಸೊ heat is liberated, therefore it is always an exothermic process. Invariably an exothermic process. In other words, delta H for adsorption is always negative. ಅಂದರೆ ನೆಗೆಟಿವ್ ಇರ್ತದ. When a gas is adsorbed, the freedom of movement of its molecule become restricted. ಇದು ಗ್ಯಾಸ್ ಮೊದಲು ಇಲ್ಲಿ ಫ್ರೀಯಾಗಿ ಮೂವ್ ಆಗ್ತಿತ್ತು, ಯಾವಾಗ ಅದು ಅಡ್ಸಾರ್ಬ್ ಆಗ್ತದ ಅದರ ಫ್ರೀಡಮ್ ಆಫ್ ಮೂವ್ಮೆಂಟು ಡಿಕ್ರೀಸ್ ಆಗ್ತದೆ ಅಂತ ಹೇಳ್ತಾರೆ. ದ ಫ್ರೀಡಮ್ ಆಫ್ ಮೂವ್ಮೆಂಟ್ ಈಸ್ ಡಿಕ್ರೀಸ್ಡ್. So that is very very important here. The freedom of movement of its molecule become restricted. The amounts of decrease in entropy of the gas. So after adsorption, ಇಲ್ಲಿ ಏನಾಯಿತು, ಒಂದೇದು ಡೆಲ್ಟಾ ಎಚ್ ನೆಗೆಟಿವ್ ಆಯಿತು,
ಡೆಲ್ಟಾ ಎಚ್ ನೆಗೆಟಿವ್ ಆಯಿತು. ಯಾಕೆ ನೆಗೆಟಿವ್ ಆಯ್ತು ಹೇಳ್ರಿ? ಒಂದು ಬಾಂಡ್ ಫಾರ್ಮ್ ಆಗೋದ್ರಿಂದ ನೆಗೆಟಿವ್ ಆಯಿತು. ಇನ್ನೊಂದು ಡೆಲ್ಟಾ ಎಸ್ ಕೂಡ ನೆಗೆಟಿವ್ ಆಗ್ತದೆ. ಡೆಲ್ಟಾ ಎಸ್ ಯಾಕೆ ನೆಗೆಟಿವ್ ಆಗ್ತದೆ ಹೇಳ್ರಿ? ಸೊ ಇಲ್ಲಿ ಮಾಲಿಕ್ಯೂಲು ಡೆಲ್ಟಾ ಎಸ್ ಅಂದರೆ ಏನು? ರ್ಯಾಂಡಮ್ನೆಸ್, ಮೆಜರ್ ಆಫ್ ರ್ಯಾಂಡಮ್ನೆಸ್. ಇಲ್ಲಿ ಮಾಲಿಕ್ಯೂಲ್ ಗ್ಯಾಸ್ದೊಳಗೆ ಹೆಂಗಿರ್ತದೆ? ಫ್ರೀಯಾಗಿ ಮೂವ್ ಆಗ್ತದೆ. ಒಂದು ವೇಳೆ ಅದು ಎಡ್ಸಾರ್ಬ್ ಆಯ್ತಂದ್ರೆ ಅದರದ್ದು ಮೂಮೆಂಟು ರಿಸ್ಟ್ರಿಕ್ಷನ್ ಆಗ್ತದೆ. ಅವಾಗ ಎಂಟ್ರೋಪಿ ಡಿಕ್ರೀಸ್ ಆಗ್ತದೆ. ಎಂಟ್ರೋಪಿ ಡಿಕ್ರೀಸ್ ಅಂತಂದ್ರೆ ಡೆಲ್ಟಾ ಎಸ್ ಇಸ್ ನೆಗೆಟಿವ್ ಅಂತ ಹೇಳ್ಬೋದು. Adsorption is thus accompanied by decrease in enthalpy as well as decrease in entropy of the system. For a process to be spontaneous ಅಂದ್ರೆ ರಿಯಾಕ್ಷನ್ ತನ್ನಿಂದ ತಾನೇ ಆಗೋದಕ್ಕೆ ಥರ್ಮೋಡೈನಮಿಕ್ಸ್ ಒಳಗೆ ಕಲ್ತೀರಿ, is that at constant temperature and pressure delta G must be negative. ಕಾನ್ಸ್ಟೆಂಟ್ ಟೆಂಪ್ರೇಚರ್ ಪ್ರೆಷರ್ದೊಳಗೆ ಡೆಲ್ಟಾ ಜಿ ನೆಗೆಟಿವ್ ಇತ್ತಂದ್ರೆ ಅದು ಆಗ್ತದೆ. ಓಕೆ, ಸ್ಪಾಂಟೇನಿಯಸ್ ಪ್ರೊಸೆಸ್ಸು. ದೇರ್ ಫೋರ್ ದೆರ್ ಇಸ್ ಅ ಡಿಕ್ರೀಸ್ ಇನ್ ಗಿಬ್ಸ್ ಎನರ್ಜಿ. ಇಲ್ಲಿ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್. ಡೆಲ್ಟಾ ಎಸ್ನು ನೆಗೆಟಿವ್, ಡೆಲ್ಟಾ ಎಚ್ನು ನೆಗೆಟಿವ್. ಎಲ್ಲ ಫ್ಯಾಕ್ಟರ್ ಏನಾಗ್ತದಪ್ಪ ಅಂತಂದರೆ ಇದು ನೆಗೆಟಿವ್ ಆಗ್ತದೆ. ಡೆಲ್ಟಾ ಜಿ ನೆಗೆಟಿವ್ ಆಗ್ತದಂದ್ರೆ ಇಟ್ ಈಸ್ ಆ್ಯನ್ ಸರ್ಫೇಸ್ ದಟ್ ಈಸ್ ಸ್ಪಾಂಟೇನಿಯಸ್ ಪ್ರೊಸೆಸ್ ಅಂತ ನಾವು ಹೇಳ್ಬೋದು. ಆನ್ ದ ಬೇಸಿಸ್ ಆಫ್ ದ ಇಕ್ವೇಷನ್ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ಈಸ್ ಪಾಸಿಟಿವ್. ಥಸ್ in an adsorption process which is spontaneous, minus t into delta s positive ಆಗ್ತದ. A combination of these two factors makes delta g negative. As the adsorption proceeds, delta h becomes less and less negative. Ultimately delta h becomes equal to t into delta s and delta g becomes 0.